ಸ್ನೇಹಿತರೆ ನಮಸ್ಕಾರ. ಮಡೆನೂರು ಮನು ವಿರುದ್ಧ ಈ ಸಹ ಕಲಾವಿದೆ, ಅದರಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಒಟ್ಟಿಗಿದ್ದು ಒಟ್ಟಿಗೆ ನಟಿಸಿ ಜೊತೆಗೆ ಒಂದಷ್ಟು ಶೋಗಳಲ್ಲೂ ಕೂಡ ಒಟ್ಟಿಗೆ ಭಾಗವಹಿಸಿ ತುಂಬ ಆತ್ಮೀಯವಾಗಿದ್ದಂಥ ಸಹ ಕಲಾವಿದೆ ಈಗ ಕೊಟ್ಟಿರುವಂತಹ ದೂರು ಮತ್ತು ಈಗ ಅರೆಸ್ಟ್ ಆಗಿರೋದು ಮತ್ತು ಈ ವಿಚಾರಣೆಯನ್ನು ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಿರೋದು ಇವೆಲ್ಲವನ್ನು ಕೂಡ ಗಮನಿಸಿದಾಗ ಈಗ ನಾನಾ ಆಯಾಮಗಳು ಕೂಡ ಈ ಪ್ರಕರಣಕ್ಕೆ ಬರ್ತಿದ್ದಾವೆ. ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಹೊರಗಡೆ ಬರ್ತಿದ್ದಾವೆ. ಇದರ ನಡುವೆ ಈಗ ಈ ಮಡೆನೂರು ಮನು ಈ ಸಿನಿಮಾ ಸೆಟ್ಟಲ್ಲಿ ಹೇಗಿದ್ದ ಅನ್ನುವಂಥ ಕುತೂಹಲ ಸಾಕಷ್ಟು ಜನರಿಗೆ ಇರ್ತದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾದ ಒಂದು ನಟನೆ ಅಂದರೆ ಮೊಟ್ಟ ಮೊದಲ ಸಿನಿಮಾ, ಇದರಲ್ಲಿ ನಟಿಸಿ ನಾಯಕನಾಗಿ ನಟಿಸಿ ಈಗ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಬಟ್ ದುರಾದೃಷ್ಟ ಅಂತ ಹೇಳಿದ್ರೆ ಸಿನಿಮಾ ಹೊರಗಡೆ ಬರ್ತಿದ್ದಂಗೆ ಇವನು ಒಳಗಡೆ ಹೋಗ್ತಾನೆ. ಅಂದರೆ ಸಿನಿಮಾ ರಿಲೀಸ್ ಆಗೋ ಟೈಮಿಗೆ ಈತ ಅರೆಸ್ಟ್ ಆಗ್ತಾನೆ. ಸೊ ದಟ್ಟು ಈ ಸಿನಿಮಾ ಸೆಟ್ನಲ್ಲಿ ಈತ ಹೇಗಿದ್ದ, ಯಾರು ಈ ಮಡೆನೂರು ಮನು ಹೇಗಿದ್ದ ಅನ್ನುವಂಥ ಕುತೂಹಲ. ಇದನ್ನು ಬೇರೆ ಯಾರ ಹತ್ರನೂ ಕೇಳಿದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರು ಏನು ಮಾಡ್ತಾರೆ, ಮೌನ ಗುಡ್ಡೆ ಮನೆ ಹತ್ರನೇ ಕೇಳಿಬಿಡ್ತಾರೆ. ಅದಕ್ಕೆ ಮೌನ ಕೊಟ್ಟಂಥ ಉತ್ತರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು ಮತ್ತು ವಿಶೇಷವಾಗಿತ್ತು, ವೆರಿ ಸರ್ಪ್ರೈಸಿಂಗ್ ಆಗಿಯೂ ಕೂಡ ಇತ್ತು. ಏನು ಹೇಳ್ತಾರೆ ಮೌನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ವಿನ್ನರ್, ಜೊತೆಗೆ ಹಾಸ್ಯ ನಟ, ಜೊತೆಗೆ ಸಾಕಷ್ಟು ರಿಯಾಲಿಟಿ ಶೋಗಳು ಹಾಗೆಯೇ ಬೇರೆ ಬೇರೆ ಸ್ಟೇಜ್ ಕಾರ್ಯಕ್ರಮಗಳಲ್ಲೂ ಕೂಡ ನಟಿಸ್ತಾ ನಟನೇ ನನ್ನ ಜೀವಾಳ ಅಂತ ಹೇಳ್ಬಿಟ್ಟು ನಂಬಿ ಒಂದು ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡ್ತಿದ್ದಂತಹ ಇದೇ ಮಡೆನೂರು ಮನು ಈಗ ಈ ಸಹ ನಟಿಗೆ ಕಿರುಕುಳ ಮತ್ತು ಅತ್ಯಾಚಾರ ಮಾಡಿರುವಂಥ ಆರೋಪದಲ್ಲಿ ಮತ್ತು ನಿರಂತರವಾದಂಥ ಹಿಂಸೆಯನ್ನು ಕೊಟ್ಟಿರುವಂತಹ ಆರೋಪದಲ್ಲಿ ಈಗ ಪೊಲೀಸರು ಅರೆಸ್ಟನ್ನು ಮಾಡಿದ್ದಾರೆ. ಸಂತ್ರಸ್ತ ನಟಿ ನೀಡಿದಂತಹ ದೂರಿನ ಮೇಲೆ ಈಗ ಮನು ಮೇಲೆ ಸಾಲು ಸಾಲು ಆರೋಪಗಳು ಒಂದಾದ್ಮೇಲೆ ಬಂದಿರ್ತಿದೆ. ಈಗ ಮೊದಲಿಗೆ ಈಕೆ ಕೊಟ್ಟಂಥ ದೂರು ಒಂದು ದೊಡ್ಡ ಸಂಚಲನಾತ್ಮಕವಾಗಿ ಅದು ಹಬ್ಬಿದ್ರೆ, ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳು ಇದಾದ ಬಳಿಕ ಹೊರಗಡೆ ಬಂತು. ಸ್ನೇಹಿತರ ಬಗ್ಗೆ ಮನು ಮಾತನಾಡಿದ್ದು ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಲಾವಿದರ ಬಗ್ಗೆ ಈತ ನಾಲಿಗೆಯನ್ನು ಹರಿಬಿಟ್ಟಿದ್ದಿರ್ಬೋದು, ಎಣ್ಣೆ ಹೊಡೆದು ಈ ಎಲ್ಲ ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಮತ್ತೊಂದು ಕಡೆ ಮನು ನಾಯಕನಾಗಿ ನಟಿಸಿರುವಂಥ ಚೊಚ್ಚಲ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದು ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಮನುಗೆ ನಾಯಕಿಯಾಗಿ ನಟಿಸಿರುವಂಥದ್ದು ಮೌನ ಗುಡ್ಡೆಮನೆ. ಚಾರು ಅನ್ನುವಂತಹ ಪಾತ್ರದ ಮೂಲಕ ದೊಡ್ಡ ಪಾಪ್ಯುಲಾರಿಟಿಯನ್ನು ಪಡೆದಂತಹ ಮೌನ ಗುಡ್ಡೆಮನೆಯವರು ಈ ಪಾತ್ರದಲ್ಲಿ ನಟಿಸಿದ್ದಾರೆ. ಈಕೆ ಈಗ ಈ ಮನು ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಸರ್ಪ್ರೈಸಿಂಗ್ ವಿಚಾರಗಳನ್ನು ಈಗ ಹೇಳ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾ ಟೈಮ್ನಲ್ಲಿ ಮನು ಹೇಗಿದ್ದ, ಈ ನಾಯಕಿಯ ಜೊತೆಗೆ ಮನು ಹೇಗೆ ವರ್ತಿಸಿದ್ದ, ಆಕೆಗೇನಾದರೂ ಇದೇ ರೀತಿಯಾದಂಥ ಟಾರ್ಚರ್ಗಳನ್ನು ಕೊಟ್ಟಿದ್ದ, ಆಕೆಯನ್ನು ಕೂಡ ಬಳಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ನ, ಆಕೆಯನ್ನು ಪುಸಲಾಯಿಸುವಂಥ ಪ್ರಯತ್ನವನ್ನೇನಾದರೂ ಮಾಡಿದ್ನ, ಹೇಗಿದ್ದ ಸೆಟ್ನಲ್ಲಿ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕುತೂಹಲಗಳು ಸಹಜವಾಗಿ ಬರೋದಿದೆ. ಹಾಗಾದರೆ ಏನು ಹೇಳ್ತಾರೆ ಮೌನ, ನೋಡ್ತಾ ಹೋಗೋಣ ಬನ್ನಿ. ಮನು ನಟಿಸಿದಂಥ ಕುಲದಲ್ಲಿ ಕೀಳಿ ಯಾವುದು ಸಿನಿಮಾ ಪ್ರಚಾರದ ಗಿಮಿಕ್ ಈಗೆಲ್ಲ ಅಂತ ಹೇಳ್ಬಿಟ್ಟು ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅಂದರೆ ಯಾವಾಗ ಈ ಕೇಸ್ ಫೈಲ್ ಆಯಿತು, ಈ ಕೇಸ್ ಯಾವಾಗ ಬಯಲಿಗೆ ಬಂತೋ ಎಲ್ಲರೂ ಕೂಡ ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ ಈ ಸಿನಿಮಾದ ಪ್ರಚಾರದ ಗಿಮಿಕ್ಕು ಅಂತೇಳಿ. ಅಂದರೆ ಒಂದು ದಿನ ಮುಂಚೆ ಈ ರೀತಿಯಾದಂತಹ ಒಂದು FIR ಆಯ್ತಲ್ಲ, ಇದೆಲ್ಲ ಗಿಮಿಕ್ಕು, ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಸಾಕಷ್ಟು ಜನ ಅಂದ್ಕೊಂಡ್ರು. ಆದರೆ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದಂತಹ ಮೌನ ಖಂಡಿತವಾಗ್ಲೂ ಇಲ್ಲ. ಸಿನಿಮಾ ಗಿಮಿಕ್ಕಾಗಿ ಯಾರೂ ತಮ್ಮ ಹೆಸರನ್ನು ಹಾಳಿ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡೋದಿಲ್ಲ. ಗಿಮಿಕ್ ಅಂದರೆ ಒಳ್ಳೆ ರೀತಿಯಲ್ಲೂ ಕೂಡ ಮಾಡಬಹುದು, ಆದರೆ ಈ ರೀತಿ ರಿಲೀಸ್ ಹೊತ್ತಲ್ಲೇ ಯಾರೂ ಕೂಡ ಮಾಡೋದಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟು ಬಿಡ್ತಾರೆ. ಇದಾದ ಬಳಿಕ ಮಡೆನೂರು ಮನು ಅವರ ಪರ್ಸನಲ್ ವಿಚಾರಗಳ ಬಗ್ಗೆ ನನಗೆ ಯಾವುದೇ ಐಡಿಯಾನೂ ಕೂಡ ಇಲ್ಲ. ಆದರೆ ಈ ರೀತಿ ಆಗಬಾರ್ದಾಗಿತ್ತು. ಅವರ ಫಸ್ಟ್ ಸಿನಿಮಾ, ಫಸ್ಟ್ ಡೇ, ಫಸ್ಟ್ ಶೋ, ಇದು ಮನು ಅವರ ಕನಸಾಗಿರುತ್ತೆ. ಥಿಯೇಟರ್ನಲ್ಲಿ ಕೂತು ಸಿನಿಮಾ ನೋಡಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಆದರೆ ಅವರು ಇರಲೇ ಇಲ್ಲ. ಅದು ಸಹಜವಾಗಿ ಬೇಸರವೇ. ಈ ಸಿನಿಮಾದಲ್ಲಿ ಮನು ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ, ಸಾಕಷ್ಟು ಎಫರ್ಟನ್ನು ಹಾಕಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಹೀರೋ ಆಗಬೇಕು ಅಂತ ಹೇಳಿ ಬಂದವರು ಮನು. ಏನೇ ಆದರೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಅದಲ್ಲ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರುವಂಥದ್ದು ಮನು ಈ ಸಿನಿಮಾ ಸೆಟ್ನಲ್ಲಿ ಹೇಗಿದ್ದ ಅಂಥೇಳಿ. ಇಲ್ಲಿ ಮನು ನಿಮ್ಮ ಜೊತೆಗೆ ಹೇಗಿದ್ದ ಅಂತೇಳಿ ಕೇಳಿದ್ದಕ್ಕೆ ಮೌನ ಕೊಡುವಂಥ ಉತ್ತರ ತುಂಬ ಡಿಫ್ರೆಂಟ್ ಆಗಿತ್ತು. ನಾನು ತುಂಬ ರಿಸರ್ವ್ಡ್ ಪರ್ಸನ್. ನಾನು ಈ ಸಿನಿಮಾ ಶೂಟಿಂಗ್ ವೇಳೆ ಊಟ ಮಾಡುವಾಗ ಬಿಟ್ಟರೆ ಆ್ಯಕ್ಷನ್ ಹೇಳುವಾಗ ಮಾತ್ರವೇ ಜೊತೆಯಾಗಿದ್ವಿ. ನನಗೆ ಮನು ಅವರ ಬಗ್ಗೆ ಅಷ್ಟೊಂದು ಐಡಿಯಾನೂ ಕೂಡ ಇಲ್ಲ, ಜೊತೆಗೆ ನಾನು ಅವ್ರ ಜೊತೆಗೆ ಹೆಚ್ಚು ಮಾತನಾಡಿಯೂ ಕೂಡ ಇಲ್ಲ. ಆದರೆ ನಮ್ಮ ಜೊತೆಗಿದ್ದಾಗ ಮನು ನಡವಳಿಕೆ ಒಳ್ಳೆ ರೀತಿಯಲ್ಲಿ ಇತ್ತು. ನಾನು ನೋಡಿರುವಂಥ ಪ್ರಕಾರ ಮನು ತುಂಬ ಒಳ್ಳೆಯ ವ್ಯಕ್ತಿ,
ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥ ವ್ಯಕ್ತಿ. ಅವರಿಗೂ ಫ್ಯಾಮಿಲಿ ಇದೆ, ಚಿಕ್ಕ ಮಗು ಇದೆ ಅಂತ ಹೇಳ್ಬಿಟ್ಟು ಮೌನ ಹೇಳ್ತಾರೆ. ಇಷ್ಟಕ್ಕೆ ಮೌನ ಸುಮ್ಮನೆ ಆಗೋದಿಲ್ಲ. ಮೌನ ಈ ಸೆಟ್ನಲ್ಲಿ ಹೇಗಿದ್ದಾನೆ, ಜೊತೆಗೆ ಈಗ ಮನು ಮೇಲೆ ಬಂದಿರುವಂಥ ಆರೋಪಗಳು ಇವೆಲ್ಲದೂ ಕೂಡ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಈಗ ಮೌನ ನೋಡಿರುವಂಥ ಪ್ರಕಾರ ಮನು ಎಲ್ಲೂ ಕೂಡ ಆ ರೀತಿ ಮೌನ ಜೊತೆಗೆ ಆಗಲಿ ಅಥವಾ ಬೇರೆ ಕಲಾವಿದರ ಜೊತೆಗೆ ಆಗಲಿ ಆ ರೀತಿ ವರ್ತಿಸಿಲ್ಲ ಅಂತೇಳಿ. ಆದರೆ ಮೌನ ಒಂದು ಮಾತಾದರೂ ಕೂಡ ಹೇಳ್ತಾರೆ, ನಾನು ರಿಸರ್ವ್ಡು, ಬೇರೆ ಯಾವುದೇ ರೀತಿಯಾದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳಲ್ಲಿ ನಡೆದರೂ ಕೂಡ ನಾನು ಅದನ್ನು ಗಮನಿಸಿಲ್ಲ, ಜೊತೆಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಾನ್ಸಂಟ್ರೇಟನ್ನು ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ಮಡೆನೂರು ಮನು ಅವರ ಬಗ್ಗೆ ಈ ವಿಚಾರ ಗೊತ್ತಾದಾಗ ತುಂಬ ಟೆನ್ಷನ್ ಆಯ್ತಂತೆ ಮೌನಗೆ. ನಾಳೆ ಸಿನಿಮಾ ರಿಲೀಸ್ ಇದೆ, ಈಗ ಈ ರೀತಿ ಆಯ್ತಲ್ಲ ಅಂತೇಳ್ಬಿಟ್ಟು ಬೇಸರ ಆಯ್ತಂತೆ. ಆದರೆ ದೇವರ ದಯದಿಂದ ಸಿನಿಮಾಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಅನ್ನೋಂಥದ್ದು. ಅಂದರೆ ಈಕೆದು ಕೂಡ ಮೊದಲ ಸಿನಿಮಾ ಅಲ್ವಾ, ಈಕೆಗೂ ಕೂಡ ನೂರಾರು ಕನಸುಗಳಿರ್ತದೆ. ಹಾಗಾಗಿ ಸಹಜವಾಗಿ ಬೇಸರ ಆಯಿತು, ಟೆನ್ಷನ್ ಆಯಿತು, ಏನಪ್ಪ ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ ಅಂತೇಳಿ. ನಂತರ ಯಾವಾಗ ದೇವ್ರ ದಯದಿಂದ ಸಿನಿಮಾ ರಿಲೀಸ್ ಆಯಿತೋ ಆಗ ನೆಮ್ಮದಿ ಆಯ್ತಂತೆ. ಪ್ರೇಕ್ಷಕರು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಇಷ್ಟು ದಿನ ಕಷ್ಟಪಟ್ಟು ಹೀರೋ ಆಗಿರುವಂಥ ಮಡೆನೂರು ಮನು ತಮ್ಮ ಮೊದಲ ಸಿನಿಮಾದ ಮೊದಲ ಶೋ ಅನ್ನೇ ನೋಡಲಿಲ್ಲಲ್ಲ ಅನ್ನುವಂಥ ಬೇಸರ ಇದೆ. ಜೊತೆಗೆ ಈಗಾಗಲೇ ಮನು ಇಲ್ಲಿವರೆಗೆ ಯಾವೆಲ್ಲ ಆರೋಪಗಳನ್ನು ಎದುರಿಸ್ತಿದ್ದಾರೆ ನೋಡಿ, ಅದಕ್ಕೂ ಇಲ್ಲಿ ಈಗ ಈಕೆ ಹೇಳಿರುವಂಥ ಮಾತುಗಳಿಗೂ ಎಲ್ಲೂ ಕೂಡ ಲಿಂಕೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಕೆ ಹೇಳಿರೋ ಪ್ರಕಾರ ಎಲ್ಲೂ ಕೂಡ ಮನು ಆ ರೀತಿ ವರ್ತನೆಯನ್ನು ಮಾಡಲಿಲ್ಲ ಅಂತೇಳಿ. ಅಂದರೆ ಯಾರ ಜೊತೆಗೂ ಕೂಡ ಕೆಟ್ಟದಾಗಿ ಸೆಟ್ನಲ್ಲಿ ಕೆಟ್ಟದಾಗಿಯೂ ಕೂಡ ಯಾವತ್ತೂ ಅಪ್ರೋಚ್ ಮಾಡಿಲ್ಲ ಮನು, ಹಾಗೆಯೇ ಕೆಟ್ಟದಾಗಿ ಯಾವತ್ತೂ ಕೂಡ ಬಿಹೇವ್ ಮಾಡಿಲ್ಲ ಅನ್ನೋದನ್ನು ಮೌನ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಮೌನ ಕೊಟ್ಟಂಥ ಈ ಉತ್ತರ ಸಿಕ್ಕಾಬಟ್ಟೆ ಸರ್ಪ್ರೈಸಿಂಗೆ ಎಲ್ರಿಗೂ ಕೂಡ. ಹಬ್ಬ, ಈ ರೀತಿಯೂ ಮನು ಇದ್ದ ಅಂತೇಳಿ. ಸಹಜ ರೀ, ಈಗ ಒಂದು ಹುಡುಗಿ ಜೊತೆಗೆ ಮನುಗೆ ಸಹಜವಾಗಿ ಲವ್ ಆಗಿರುತ್ತೆ, ಪ್ರೀತಿಯಾಗಿರುತ್ತೆ, ಆಕೆ ಜೊತೆಗೆ ಆತ ಆ ರೀತಿ ಮಾಡಿರ್ಬೋದು. ಅಥವಾ ಆಕೆ ಈಗ ಆರೋಪಿಸ್ತಿದ್ಲಲ್ಲ, ಸಾಕಷ್ಟು ಹುಡುಗಿರ ಜೊತೆಗೆ ಸಾಕಷ್ಟು ಯುವತರ ಜೊತೆಗೆ ಈ ರೀತಿ ಸಂಪರ್ಕದಲ್ಲಿದ್ದ ಅಂತೇಳಿ. ಆ ರೀತಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಈಗ ಒಂದು ಕಲ್ಲು ಬಿದ್ದಾಗ ಎಲ್ಲರೂ ಕೂಡ ಒಂದೊಂದೇ ಕಲ್ಲುಗಳನ್ನು ಬಿಸಾಕೋದು ಸಹಜ, ನಮ್ಮ ಸೊಸೈಟಿನೇ ಹಾಗೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿ ಇಲ್ಲ. ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಈಗ ಈ ಯಾವುದೇ ರೀತಿಯಾದಂಥ ಪರಿಸ್ಥಿತಿಗಳು ಬಂದರೂ ಕೂಡ, ಅಂದರೆ ಮನು ಎದುರಿಸ್ತಿರುವಂಥ ಪರಿಸ್ಥಿತಿಗಳಿಗೂ ಮತ್ತು ಈಗ ಇಲ್ಲಿ ಈ ಮನು ಮೇಲೆ ಬರ್ತಿರುವಂಥ ಆರೋಪಗಳಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದಾರಾದರೂ ಕೂಡ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಇಲ್ಲಿ ಮೌನ ಉದ್ದೇಶ ಆಗಿರ್ಬೋದು, ಮೌನಗುಡ್ಡ ಮನೆಯ ಉದ್ದೇಶ ಆಗಿರ್ಬೋದು. ಯಾಕೆಂದರೆ ಆಕೆದು ಕೂಡ ತುಂಬ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ದಟ್ ಆಕೆಯ ಈ ಕನಸುಗಳು ನನಸಾಗಲಿ, ಜೊತೆಗೆ ಮನುನು ಕೂಡ ಈ ಎಲ್ಲ ಆರೋಪಗಳನ್ನು ಹೇಗೆ ಫೇಸ್ ಮಾಡ್ತಾನೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಮೌನ ಹೇಳಿರುವಂಥ ಈ ಮಾತುಗಳನ್ನು ಕೇಳಿದ್ಮೇಲೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.